ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಡೇ ಸ್ಪೆಷಲ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸಂಡೇ ಅಂದನೇ ಪ್ರತಿಯೊಬ್ಬರ ಮನೆಯಲ್ಲೂ ಫ್ರೀಯಾಗಿರ್ತಾರೆ, ಆರಾಮಾಗಿರ್ತಾರೆ, ನಾನ್ ವೆಜ್ ತಿನ್ಕೊಂಡು ಎಲ್ಲರ ಜೊತೆಗೆ ಅವತ್ತಿನ ಡೇನ ಹ್ಯಾಪಿಯಾಗಿ ಸ್ಪೆಂಡ್ ಮಾಡ್ತಾರೆ. ಸೊ ಒಬ್ಬರಿಗೆ ಫಿಶ್ಶು ಇಷ್ಟ ಇರುತ್ತೆ, ಮಟನ್ ಇಷ್ಟ ಇರುತ್ತೆ, ಚಿಕನ್ ಇಷ್ಟ ಇರುತ್ತೆ. ಸೊ ಕೆಲವೊಬ್ಬರಿಗೆ ಎಗ್ ಬಿರಿಯಾನಿ ಕೂಡ ಇಷ್ಟ ಇರುತ್ತೆ. ಸೊ ನಾನಿವತ್ತು ಶೇರ್ ಮಾಡ್ತಿರೋದು ಬಂದ್ಬಿಟ್ಟು ಸಿಂಪಲ್ ಆಗಿ ಮಾಡುವಂಥ ಎಗ್ ಬಿರಿಯಾನಿ ಶೇರ್ ಮಾಡ್ತಾ ಇದ್ದೀನಿ. 20 ಮಿನಿಟ್ಸಲ್ಲಿ. ಇವಾಗ ನಾನು 9 o'clock ಎದ್ದಿದ್ದೀನಿ. ಇಷ್ಟು ಒಂದು 10 ಅಷ್ಟರಲ್ಲಿ 10-15 ಅಷ್ಟರಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಬಿಡ್ತೀನಿ. ಅದು ಹೇಗೆ ಅಂತಂದರೆ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ. ಯಾವುದೇ ರೀತಿ ರುಬ್ಬೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂತಂದರೆ ಈಸಿಯಾಗಿ ಒಂದು ಈರುಳ್ಳಿ ಟೊಮೊಟೊನ ಕಟ್ ಮಾಡಿಕೊಂಡ್ರು ಕೂಡ ಈ ಅಡುಗೆ ರೆಡಿ ಆಗುತ್ತೆ. ಫಸ್ಟು ಬಂದ್ಬಿಟ್ಟು ನಮಗೆ ಎಗ್ನ ಬಾಯ್ಲ್ ಮಾಡ್ಕೊಂಡು ಇಟ್ಕೋಬೇಕು. ಈ ಎಗ್ ಬಾಯ್ಲ್ ಬೇಗ ಆಗಬೇಕು ಅಂತಂದರೆ ಕೆಲವೊಬ್ಬರು ಸಾಲ್ಟ್ನ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಈರುಳ್ಳಿ ಸಿಪ್ಪೆನೂ ಕೂಡ ಯೂಸ್ ಮಾಡ್ತಾರೆ. ಈಸಿಯಾಗಿ ಸಿಪ್ಪೆ ಬರುತ್ತೆ, ಹಾಗೆ ಒಡೆದೋಗೋದಿಲ್ಲ. ಎರಡೂ ಕೂಡ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದರ ಟಿಪ್ನ ನೀವು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಇದು ಒಂದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇತ್ತು ಅಂತಂದರೆ ಇನ್ನೂ ಬೇಗನೆ ಇದು ಅಡುಗೆ ಆಗುತ್ತೆ. ಇಲ್ಲ ಅಂತಂದರೆ ಫ್ರೆಶ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಖಾಲಿ ಆಗಿತ್ತು, ಸೊ ಅದರಿಂದ ನಾನು ಫ್ರೆಶ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ನಾನು ಫ್ರೀಯಾಗಿದ್ದಾಗ ಸುಲಿದು ಇಟ್ಕೊಂಡಿರ್ತೀನಿ. ನೈಟ್ ನಾನು ಟಿ ವಿ ನೋಡಿಕೊಂಡು ಫ್ರೀಯಾಗಿ ಯಾಕೆ ಕುತ್ಕೊಳ್ಳೋದು ಅಂತ ಬೆಳ್ಳುಳ್ಳಿ ನೋಡ್ಕೊಳ್ತೀನಿ ಫ್ರಿಜ್ಜಲ್ಲಿ. ಖಾಲಿಯಾಗಿದೆ ಅಂತ ಅಂದಾಗ ನಾನು ಸುಲಿದಿಟ್ಕೊಳ್ತೀನಿ. ಇಲ್ಲ ಅಂತಂದರೆ ಏನೋ ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದೀವೇನೋ ಅನ್ನೋಷ್ಟು ಫೀಲ್ ಬರುತ್ತೆ. ಯಾಕಂದರೆ ಫ್ರೀ ಟೈಮ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಟೈಮಲ್ಲಿ ತುಂಬಾ ಈಸಿ ಅಂತ ಅನಿಸುತ್ತೆ ಅಡುಗೆ ಮಾಡೋದು. ಸೊ ಕೆಲವೊಂದು ಸತಿ ಬೆಳ್ಳುಳ್ಳಿ ಸುಲಿಯೋದು ಕೂಡ ಸ್ವಲ್ಪ ದೊಡ್ಡ ಕೆಲಸ ಅಂತಲೇ ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಜಾರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಸ್ವಲ್ಪ 1 ವೀಕಲ್ಲೇ ಖಾಲಿ ಮಾಡಿಬಿಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾಕಂದರೆ ಬಾಕ್ಸಿಗೆ ಮಾಡೋದ್ರಿಂದ ರೈಸ್ ಪಾತ್ನ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಅದರಿಂದ ಬೇಗ ಖಾಲಿ ಮಾಡ್ತೀನಿ. ಅದರಿಂದ ನಾನು ನೀರನ್ನ ಸೇರಿಸ್ಕೊಡ್ತಾ ಇದ್ದೀನಿ. ಇಲ್ಲ ನೀವು ಜಾಸ್ತಿ ದಿನ ಇಟ್ಕೊತೀರಾ ಅಂತಂದರೆ ಇದನ್ನು ಆಯಿಲ್ ಸೇರಿಸ್ಕೊಂಡು ಅರಿಶಿನ ಪೌಡರ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಲೆಮನ್ ಕೂಡ ಸೇರಿಸ್ಕೊಂಡು ಪ್ರಿಸರ್ವೇಟಿವ್ ಥರ ಯೂಸ್ ಆಗುತ್ತೆ, ಅದನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಬೋದು ನೀವು. ಅದರಲ್ಲಿ ಲೆಮನ್ ಜ್ಯೂಸ್ ಸೇರಿಸ್ತೀರಾ ಅಂತಂದಾಗ ಮಿಕ್ಸಿ ಮಾಡಿ ಆದಮೇಲೆ ಮಿಕ್ಸಿ ಮಾಡ್ತೀರಲ್ಲ ಆವಾಗ ಲೆಮನ್ ಜ್ಯೂಸ್ನ ಹಾಕಿದ್ರೆ ಕಹಿ ಬರುತ್ತೆ. ಅದರಿಂದ ನೀವು ಮಿಕ್ಸಿ ಮಾಡಾದಮೇಲೆ ಮಿಕ್ಸ್ ಮಾಡಿಕೊಂಡು ಲೆಮನ್ ಜ್ಯೂಸ್ ಅದ್ರ ಮೇಲೆ ಹಿಂಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಅದು ಕೂಡ ಒಳ್ಳೆ ಪ್ರಿಸರ್ವೇಟಿವ್ ಥರ ಇರುತ್ತೆ. ನೆಕ್ಸ್ಟ್ ನಿಮಗೆ ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡೋದ್ರಿಂದ ಆ ಸ್ಮೆಲ್ ಏನಿದೆ ಅದು ಏರ್ ಟೈಟಾಗೂ ಇರುತ್ತೆ. ಜಾಸ್ತಿ ದಿನ ಕೂಡ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಲಿಡ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದಾಯಿತು. ಇದು 1 ವೀಕಿಗೆ ಬರುತ್ತೆ ನನಗೆ ಈಸಿಯಾಗಿ. ನೆಕ್ಸ್ಟ್ ಎಗ್ ಕೂಡ ತುಂಬಾ ಬಾಯ್ಲ್ ಆಗ್ತಾ ಇದೆ. ಸಾಲ್ಟ್ ಹಾಕಿರೋದ್ರಿಂದ ಯಾವುದೇ ರೀತಿ ಒಡೆದೋಗುತ್ತೆ ಅನ್ನೋ ಪ್ರಾಬ್ಲಮ್ ಕೂಡ ನಮಗಿಲ್ಲ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ಕೋಬೇಕು ಅಂತಂದರೆ ಈರುಳ್ಳಿ ಮತ್ತು ಟೊಮೊಟೊ ನಾನು 2 ಗ್ಲಾಸ್ ಹಾಕ್ತಿರೋದ್ರಿಂದ 3 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. 1 ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸಾಕಾಗುತ್ತೆ. ಈರುಳ್ಳಿ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಮೇಲ್ಗಡೆ ಕಪ್ಪಗಾಗಿರುತ್ತೆ. ಸೊ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಅದರಿಂದ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕಪ್ಪಗಾಗಿರುತ್ತೆ. ಈ ಟೈಮಲ್ಲಿ ಮಳೆಗಾಲದಲ್ಲಿ ಈರುಳ್ಳಿ ಸ್ವಲ್ಪ ಬ್ಲ್ಯಾಕ್ ಆಗೇ ಬರುತ್ತೆ. ಬಿಸಿಲು ಕಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ ಈರುಳ್ಳಿ ನೋಡೋದಕ್ಕೆ. ಸೊ ಅದನ್ನು ಕಟ್ ಮಾಡಿಕೊಂಡು ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡ್ಕೊಂಬಿಟ್ರೆ ನಮ್ಮ ಬಿರಿಯಾನಿ ಮಾಡೋದಕ್ಕೆ ಹಾರ್ಡ್ಲಿ ಒಂದು 15 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಅಷ್ಟೇ. ಅಷ್ಟು ಬೇಗ ಮಾಡ್ಕೊಳ್ಬೋದು. ಈಗ ನಾನು ತೋರಿಸ್ತಿರೋ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋದೇ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಒಂದು 3 ಸ್ಪೂನಷ್ಟು ಚಿಕ್ಕ ಸ್ಪೂನು ತುಪ್ಪನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಸೇರಿಸ್ಕೊಳ್ಳಿ ನೀವು ಕೂಡ. ನೆಕ್ಸ್ಟ್ ಇಲ್ಲಿ ಸ್ಪೈಸಸಲ್ಲಿ ಕಲ್ಲುವ್ವ, ಕಸೂರಿ ಮೇಥಿ, ಚಕ್ಕೆ, ಲವಂಗ, ಸೋಂಪು, ಶಾಜೀರಾ, ಏಲಕ್ಕಿ ಎಲ್ಲನೂ ಕೂಡ ಸೇರಿಸ್ಕೊಂಡು ನಿಮ್ಗೆ ಯಾವ ಫ್ಲೇವರ್ಸ್ ಇಷ್ಟ ಆಗುತ್ತೆ ಎಲ್ಲನೂ ಕೂಡ ಸೇರಿಸ್ಕೊಳ್ಬೋದು. ನನ್ನ ಹತ್ರ ಇರೋದನ್ನೆಲ್ಲ ಸೇರಿಸಿದ್ದೀನಿ. ಕಸೂರಿ ಮೇಥಿ ಮಿಕ್ಸಿಲ್ದೆ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿಲಿ ಮಾತ್ರ. ಸೊ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಜೊತೆಗೆ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಕೂಡ ಸೇರಿಸಿದ್ದೀನಿ. ಸೊ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯ್ದು. ನೆಕ್ಸ್ಟ್ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡ್ಕೊಬೋದು.
ಇಷ್ಟು ಈಸಿಯಾಗಿ ಮಾಡೋ ಬಿರಿಯಾನಿನ ಒಂದ್ಸತಿನಾದರೂ ಡೆಫಿನೆಟಾಗಿ ಟ್ರೈ ಮಾಡಿ. ಸೊ ಯಾವುದೇ ರುಬ್ಬೋ ಅವಶ್ಯಕತೆ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿದ್ರೆ ಸಾಕು, ಈಸಿಯಾಗಿ ನಮ್ಮ ಎಗ್ ಬಿರಿಯಾನಿ ಮಾಡ್ಕೊಳ್ಬೋದು. ನನ್ನ ಪುದೀನ ಇರಲಿಲ್ಲ, ಅದರಿಂದ ಬರೀ ಕೊತ್ತಂಬರಿ ಸೊಪ್ಪನ್ನೇ ಸಣ್ಣದಾಗಿ ಹಚ್ಕೊಂಡು ಆಯಿಲಲ್ಲೇ ಫ್ರೈ ಮಾಡ್ಕೊಂಡು, ಇದರಿಂದ ಒಂದು ಸ್ವಲ್ಪ ರಿಚ್ ಆಗಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಫ್ರೈ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತೀನಿ. ಅಂದರೆ 2 ಗ್ಲಾಸ್ ಮಾಡೋದ್ರಿಂದ 1.5 ಸ್ಪೂನ್ನ ಸೇರಿಸ್ಕೊಳ್ತೀನಿ. ನೀವು 1 ಗ್ಲಾಸ್ ಮಾಡ್ತಾ ಇದ್ರೆ ಅಂದರೆ 1/4 ಸ್ಪೂನಷ್ಟು ಸೇರಿಸ್ಕೊಳ್ಬೋದು. ಈ ಸ್ಪೈಸಸಲ್ಲಿ ಬಿರಿಯಾನಿ ಮಸಾಲ, ಪೆಪ್ಪರ್ ಪೌಡರು, ಧನಿಯಾ ಪೌಡರು, ಜೀರಿಗೆ ಪೌಡರು, ಗರಂ ಮಸಾಲ, ಆಮೇಲೆ ಮಟನ್ ಮಸಾಲ ಎಲ್ಲ ನನ್ನ ಹತ್ರ ಏನೇನು ಮಸಾಲ ಇದೆ ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇದರಿಂದ ಎಲ್ಲ ಫ್ಲೇವರ್ಸು ಮಿಕ್ಸ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ನಾವು ಯಾವುದೇ ರೀತಿ ಏನು ಹಾಕಿ ರುಬ್ತಾ ಇಲ್ಲದ ರೀಸನ್ನಿಂದ ಈ ಥರ ಮಸಾಲೆ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಸಿಗುವಂಥ ಬಿರಿಯಾನಿಗಿಂತನೂ ರಿಚ್ ಆಗಿರುತ್ತೆ. ನಾವು ಇದರಲ್ಲಿ ಎಗ್ ಹಾಕೊಂಡ್ರೆ ಎಗ್ ಬಿರಿಯಾನಿ ಆಗುತ್ತೆ, ಚಿಕನ್ ಹಾಕೊಂಡ್ರೆ ಚಿಕನ್ ಬಿರಿಯಾನಿ ಆಗುತ್ತೆ, ಮಟನ್ ಹಾಕೊಂಡ್ರೆ ಮಟನ್ ಬಿರಿಯಾನಿ ಆಗುತ್ತೆ, ಫ್ರಾನ್ಸ್ ಹಾಕೊಂಡ್ರೆ ಫ್ರಾನ್ಸ್ ಬಿರಿಯಾನಿ ಆಗುತ್ತೆ. ಸೇಮ್ ಮಸಾಲೆಯಲ್ಲೇ ನೀವು ಡಿಫ್ರೆಂಟ್ ಏನೇನು ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ಇವತ್ತು ಎಗ್ಗು. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಸಿಯೋದಕ್ಕೆ ಬಿಡಬಾರ್ದು. ಸಿದೋಗಿಂತ ಮುಂಚೆನೇ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಮೇಲೆ ತೇಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ಹಸಿ ಹಸಿ ಸ್ಮೆಲ್ಲಲ್ಲಿ ಬಿರಿಯಾನಿ ಸ್ಮೆಲ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಂತ ಅನಿಸಲ್ಲ. ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಸೇರಿಸೋದ್ರಿಂದ ಪ್ರಾಬ್ಲಮ್ ಏನೂ ಆಗಲ್ಲ, ಆರಾಮಾಗಿರುತ್ತೆ. ನೆಕ್ಸ್ಟ್ ಈ ಪ್ಲೇಟ್ನ ಕೇಳ್ತಾ ಇದ್ರಿ ಎಲ್ಲಿ ತೊಗೊಂಡ್ರಿ ಅಂತ. ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದೆ. ಸೆಟ್ ಆಫ್ 4 ಬರುತ್ತೆ ಇದರಲ್ಲಿ. 100 ರುಪೀಸ್ಗೆ 4 ಪ್ಲೇಟು. ನಾನು ಇದನ್ನು ನೋಡಿದ ತಕ್ಷಣವೇ ಈ ಥರ ಸ್ಟವ್ ಮೇಲೆ ಯಾವಾಗಲೂ ಸೌಟಿಟ್ಟು ಗಲೀಜು ಮಾಡ್ತಾ ಇರ್ತೀನಿ, ಯೂಸ್ ಆಗುತ್ತೆ ಅನ್ನೋ ರೀಸನಿಂದಾನೇ ನಾನು ತೊಗೊಂಡೆ. ಇಲ್ಲ ಸ್ನ್ಯಾಕ್ಸು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಂತಂದರೆ ಇದರಲ್ಲಿ ಕೊಡ್ಬೋದು, ತುಂಬಾ ಕ್ಯೂಟಾಗಿರುತ್ತೆ. ನೋಡ್ತಿರ್ಬೋದು ಆಯಿಲ್ ಎಲ್ಲ ಮೇಲೆ ತೇಲ್ ಬಂದಿದೆ. ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಮತ್ತು ಅಕ್ಕಿನ ಎರಡನ್ನೂ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಮಸಾಲೆ ಜಾರ್ ತೊಳೆದಿದ್ನಲ್ಲ ಆ ಮಸಾಲೆನೂ ಕೂಡ ಸೇರಿಸ್ಕೊಂಡು ಅಕ್ಕಿನೂ ಕೂಡ ಒಂದೇ ಸತಿ ಹಾಕ್ಕೊಂಬಿಡ್ತೀನಿ ನಾನು. ಅದು ಕುದಿ ಬಂದಮೇಲೆ ಹಾಕಬೇಕು ಅಂತ ಏನೂ ಇಲ್ಲ. ಅದು ಒಂದು ಸ್ವಲ್ಪ ಕುದಿ ಬರಲಿ, ಅಕ್ಕಿ ಜೊತೆ ಸ್ವಲ್ಪ ಕುದೀತಾ ಇರಬೇಕಾದ್ರೆ ಎಗ್ ಹಾಕಬೇಕು. ಅಷ್ಟರಲ್ಲಿ ಎಗ್ ಸ್ವಲ್ಪ ಬಿಸಿ ಇತ್ತಲ್ಲ, ತಣ್ಣೀರು ಹಾಕ್ಕೊಂಡು ಇವಾಗ ಎಗ್ನೂ ಕೂಡ ಬಿಡಿಸಿ ಇಟ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಬರುತ್ತೆ ಸಿಪ್ಪೆ. ಎಗ್ನ ಫ್ರೈ ಮಾಡ್ಕೊಂಡಿರೋದ್ರಿಂದ ನಮಗೆ ಒಡೆದೋಗಲ್ಲ. ಸ್ವಲ್ಪ ಮೇಲ್ಗಡೆ ಲೇಯರ್ ಏನಿದೆ ಅದೊಂಥರ ಟ್ರಾನ್ಸ್ಪರೆಂಟ್ ಅಲ್ಲ, ಗಟ್ಟಿ ಆಗುತ್ತೆ. ಸ್ವಲ್ಪನೇ ಆಯಿಲ್ನ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇದನ್ನು ನಾವು ಮತ್ತೆ ಅದಕ್ಕೆ ಸೇರಿಸ್ಕೊಂಡ್ಬಿಡ್ತೀವಿ ರೈಸ್ಗೆ. ಇದಕ್ಕೆ ಅರಿಶಿನ ಹಾಕೊಬೋದು, ಖಾರದ ಪುಡಿ ಹಾಕೊಬೋದು, ಗರಂ ಮಸಾಲ ಹಾಕೊಬೋದು, ಸಾಲ್ಟ್ ಹಾಕೊಬೋದು. ನಾನು ಏನನ್ನೂ ಸೇರಿಸಲ್ಲ. ಇದು ಫ್ರೈ ಮಾಡಬೇಕಾದ್ರೆ ನೀವು ಒಂದು ಟಿಪ್ನ ಫಾಲೋ ಮಾಡಬೇಕು. ನಾರ್ಮಲ್ ಪ್ಯಾನಲ್ಲಿ ನೀವು ಬೇಯಿಸಿದ್ರೆ ಅಂದರೆ ಫ್ರೈ ಮಾಡೋಕ್ಕೆ ಹೋದರೆ ಅದು ಅಂಟ್ಕೊಳ್ಳುತ್ತೆ ಎಗ್ಗು. ಈ ಥರ ನಾನ್ ಸ್ಟಿಕ್ ಪ್ಯಾನಲ್ಲಿ ನೀವು ಫ್ರೈ ಮಾಡೋದ್ರಿಂದ ನೀಟಾಗಿ ಯಾವುದೇ ರೀತಿ ಅಂಟ್ಕೊಳ್ದಂಗೆ ನೀಟಾಗಿ ಫ್ರೈ ಆಗುತ್ತೆ. ನಾನು ಏನನ್ನೂ ಸೇರಿಸಿಲ್ಲ, ಬರೀ ಎಗ್ಗನ್ನ ಮಾತ್ರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಇವಾಗ ನಾವೇನು ಮಾಡಿರೋವಂಥ ಬಿರಿಯಾನಿ ಜೊತೆಗೆ ಎಗ್ನ ಸೇರಿಸ್ಕೊಂಡ್ಬಿಟ್ರೆ ಯಾವುದೇ ರೀತಿ ಒಡೆದೋಗಲ್ಲ, ಚೆನ್ನಾಗಿರುತ್ತೆ. ಆ ಮೇಲ್ಗಡೆ ಲೇಯರ್ ಏನಿದೆಯಲ್ಲ ನಾವು ಫ್ರೈ ಮಾಡಬೇಕಾದ್ರೆ ಗಟ್ಟಿಯಾಗಿರೋದ್ರಿಂದ ನಮಗೆ ಬಿರಿಯಾನಿಲಿ ಬೆಂದಾಗಲೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಸಿಲ್ನ ತೊಗೊತೀನಿ, ಯಾಕಂದರೆ ಆಲ್ರೆಡಿ ಸ್ಟೀಮ್ ಇರುತ್ತೆ ನಮಗೆ, ಅದರಲ್ಲಿ ಒಂದು ವಿಸಿಲಲ್ಲಿ ಬೇಯುತ್ತೆ. ಸೊ ಫೈನಲಿ ನಮ್ಮ ಬಿರಿಯಾನಿ ಅಂತೂ ರೆಡಿ ಆಯಿತು. ಬನ್ನಿ ಇವಾಗ ನೋಡೋಣ ಯಾವ ಥರ ಬಂದಿದೆ ಅಂತ. ಸ್ಟೀಮೆಲ್ಲ ಹೋದ್ಮೇಲೆ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ, ನೋಡ್ತಿರ್ಬೋದು. ಸೊ ಎಗ್ನೂ ಕೂಡ ಅಷ್ಟೇ, ನಾವು ಮಿಕ್ಸ್ ಮಾಡಬೇಕು. ಕೆಲವೊಂದು ಸತಿ ಹಂಗೆ ಫ್ರೈ ಮಾಡ್ದೇನೂ ಕೂಡ ಹಾಕೋದ್ರಿಂದ ನಾವು ಮಿಕ್ಸ್ ಮಾಡಬೇಕಾದ್ರೆ ಅದು ಪಟ್ಟಂತ ಒಡೆದೋಗ್ಬಿಡುತ್ತೆ. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಮೇಲ್ಗಡೆ ಲೇಯರು ಸ್ವಲ್ಪ ಗಟ್ಟಿಯಾಗಿ ಯಾವುದೇ ರೀತಿ ಒಡೆದೋಗಲ್ಲ. ನೋಡ್ಬೋದು ಬಿಡಿ ಬಿಡಿಯಾಗಿ ಆಗಿದೆ. ಇದನ್ನು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೈಡ್ಗೆ ಇಟ್ಬಿಟ್ಟು ಜೊತೆಗೆ ಇವಾಗ ನಾನು ಮೊನ್ನೆನೇ ಫಿಶ್ನ ತೊಗೊಂಬಂದಿದ್ವಿ, ಅಂಜಲ್ ಫಿಶ್ಶು. ಅದನ್ನು ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದೆ ನಾನು. ಇನ್ನೊಂದು ಸ್ವಲ್ಪ ಇತ್ತು, ಇವತ್ತು ಸಂಡೇ ಸ್ಪೆಷಲ್ ಅಲ್ವಾ, ಇದನ್ನು ಕೂಡ ಫ್ರೈ ಮಾಡ್ಕೊಂಬಿಡೋಣ ಅಂತ. ಅಂಜಲ್ ಫಿಶ್ ಮೀಡಿಯಮ್ ಆಗಿತ್ತು, ಸೊ ಅದನ್ನು ತೊಗೊಂಡು ಬಂದಿದ್ವಿ. ಚಿಕ್ಕ ಚಿಕ್ಕ ಸ್ಲೈಸಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಬಟ್ ಹೆಲ್ತು ಕೂಡ ಫಿಶ್ ತುಂಬಾ ಒಳ್ಳೆಯದು. ಸೊ ಇದನ್ನು ಮ್ಯಾಗ್ನೇಟ್ ಮಾಡಿದಾಗೆಲ್ಲ ನಾನೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ತುಂಬ ಚೆನ್ನಾಗಿರುತ್ತೆ. ಅಂಜಲ್ ಫಿಶ್ನ ತುಂಬ ಜಾಸ್ತಿ ಜನ ಇಷ್ಟಪಟ್ಟು ತಿಂತಾರೆ, ಬಟ್ ಕಾಸ್ಟ್ಲಿ ಇರುತ್ತೆ ಅಷ್ಟೇ.
ಸೊ ಇದನ್ನು ಅಷ್ಟೇ ನಾನ್ ಸ್ಟಿಕ್ ಪ್ಯಾನಲ್ಲಿ ನೀವು ಬೇಯಿಸ್ಕೊಳ್ಳೋದ್ರಿಂದ ನಿಧಾನಕ್ಕೆ ಯಾವುದೇ ರೀತಿ ಪ್ಯಾನ್ಗೆ ಅಂಟ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ 10:30 ಆಗಿದೆ ಟೈಮು. ಇಷ್ಟು ಬೇಗ ಎಲ್ಲಾನು ಕೂಡ ಮುಗಿಸಿದ್ದೀನಿ. ತುಂಬಾ ಬೇಗ ಆಗುತ್ತೆ ಕುಕ್ಕರಲ್ಲಿ. ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ವಚ್ಚುಗೆ ನನಗೆ ಎಲ್ಲರಿಗೂ ಕೂಡ ಸರ್ವ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಸ್ವಲ್ಪ ಮುದ್ದೆ ಥರ ಇದ್ದಾಗ ನಾವು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಇವಾಗ ಬಿಡಿ ಬಿಡಿಯಾಗಿ ಆಗಿದೆ, ಬಿಸಿನೇ ಇದೆ, ಅಷ್ಟೊಂದೇನು ತಣ್ಣಗಾಗಿಲ್ಲ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಎಗ್ ಬಿರಿಯಾನಿ ಅಂತೂ ರೆಡಿ ಆಗುತ್ತೆ. ಡೆಫಿನೆಟಾಗಿ ಒಂದ್ಸತಿ ಇಷ್ಟು ಸಿಂಪಲ್ಲಾಗಿ ಮಾಡೋಂಥ ಏನು ರುಬ್ಬೋ ಅವಶ್ಯಕತೆಯೂ ಕೂಡ ಇಲ್ಲ. ಒಂದು ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಾಕು. ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಸ್ಮಾಲ್ ಕೆಲಸ ಅಷ್ಟೇ. ನೋಡ್ತಿರ್ಬೋದು ಎಷ್ಟೊಂದು ಎಮ್ಮಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಮ್ಮ ಎಗ್ ಬಿರಿಯಾನಿ. ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ವಚ್ಚು ಬೆಳಗ್ಗೆನೆ ಫಿಶ್ ತಿನ್ನಲ್ಲ ಅಂದ್ಲು, ಸೊ ಅದಕ್ಕೆ ವಚ್ಚುಗೂ ಫಿಶ್ ಹಾಕ್ಕೊಟ್ಟಿಲ್ಲ. ಸೊ ಫೈನಲಿ ನಮ್ಮ ಎಗ್ ಬಿರಿಯಾನಿ ಅಂತೂ ರೆಡಿ ಆಯಿತು. ನನ್ನ ಪ್ಲೇಟ್ ಕೂಡ ರೆಡಿ ಮಾಡಿಕೊಂಡೆ ನಾನು ಇವಾಗ. ಸೊ ಫಿಶ್ ಫ್ರೈ, ಎಗ್ ಬಿರಿಯಾನಿ, ಮೊಸರು ಬಜ್ಜಿ, ಸ್ವಲ್ಪ ಕುಕುಂಬರ್ ಜೊತೆ ಇವತ್ತಿನ ಬ್ರೇಕ್ಫಾಸ್ಟ್ ಅಂತೂ ಎಮ್ಮಿಯಾಗಿ ರೆಡಿ ಆಯಿತು. ನೀವು ಕೂಡ ಒಂದ್ಸತಿ ಡೆಫಿನೆಟಾಗಿ ಟ್ರೈ ಮಾಡಿ, ನಿಮಗೆ ಖಂಡಿತ ಟೇಸ್ಟ್ ಅಂತೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಫಿಶ್ದೇನೆ ಮೊಟ್ಟೆ ತೊಗೊಂಬಂದಿದ್ರು ಗಂಗಾ ಅವರು. ಸೊ ಅದನ್ನು ನಾನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ. ಸೊ ನನಗೂ ಕೂಡ ಫಸ್ಟ್ ಟೈಮ್, ಟೇಸ್ಟ್ ಕೂಡ ಫಸ್ಟ್ ಟೈಮ್ ನೋಡ್ತಿರೋದು. ಓಕೆ ಗೈಸ್, ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್